ಇನ್ನು ಏನು ಮಾಡ್ತಾ ಇದ್ದೀರಿ? ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದು 2 ತಿಂಗಳ ಮೇಲಾಯಿತು. ಮುಂದೆ ಕರಿಯರ್ನಲ್ಲಿ ನಿಮ್ಮ ಜೀವನದ ಬಗ್ಗೆ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿ ಆ ಬಗ್ಗೆ ಕಾರ್ಯವನ್ನು ಪ್ರಾರಂಭ ಮಾಡಿದಿರೋ ಇಲ್ವೋ? ಅಥವಾ ಹಾಗೆ ಮನೆಯಲ್ಲಿ ಕೂತ್ಕೊಂಡು ಅದನ್ನು ಮಾಡಲೋ ಇದನ್ನು ಮಾಡಲೋ, ಅಥವಾ ಎಲ್ಲೋ ಒಂದು ಕಡೆಗೆ ಪ್ರೈವೇಟ್ನಲ್ಲಿ ಒಂದು 10,000 8,000ದಲ್ಲಿ ದುಡಿಯೋಕ್ಕೆ ಹೋಗಲ್ಲ ಅಂತ ಯೋಚನೆ ಮಾಡ್ಕೊತ ಕೂತಿದ್ದೀರಾ? ನಿಮಗಾಗಿ ನಿಮ್ಮ ತಂದೆ ತಾಯಿಗಳು ಕಳೆದ 20 ವರ್ಷಗಳಿಂದ ನಿಮ್ಮನ್ನು ಸಾಕಿ ಬೆಳೆಸಿ ನಿಮಗೆ ಸ್ಕೂಲ್ಗೆ ಕಾಲೇಜ್ಗೆ ಫೀಸ್ ಕೊಟ್ಟು ನಿಮ್ಮ ಬಟ್ಟೆ ಬರೆ ಎಲ್ಲವನ್ನು ನೋಡಿಕೊಂಡು ನೀವು ಕೇವಲ 10,000 12,000 8,000 ರೂಪಾಯಿಯಲ್ಲಿ ಕೆಲಸ ಮಾಡೋಕ್ಕೆ ನಿಮ್ಮನ್ನು ಬಿಟ್ಟಿದ್ದಾರ? ತಂದೆ ತಾಯಿಗಳು ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ಮನ್ನು ಮಾಡಿದ್ದು ಜಗತ್ತಿನಲ್ಲಿ ಜೀವನದಲ್ಲಿ ಏನನ್ನಾದರೂ ಮಾಡಿ ತೋರಿಸುವಂತ. ನಿಮ್ಮ ಶಿಕ್ಷಕರು, ನಿಮ್ಮ ಆಜುಬಾಜಿನವರು, ನಿಮ್ಮ ರಿಲೇಟಿವ್ಸ್ಗಳು ಏನಾದರೂ ಮಾಡಿ ತೋರಿಸ್ತಾನೆ ನನ್ನ ಮಗ ನನ್ನ ಮಗಳು ಅಂತ ಯೋಚನೆ ಮಾಡಿದ್ದಾರೆ. ಆದರೆ ನೀವು ಏನು ಮಾಡ್ತಾ ಇದ್ದೀರಿ? ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ. ಈಗಲಾದರೂ ಎಚ್ಚೆತ್ಕೊಳ್ಳಿ. ಅದಕ್ಕಾಗಿ ನಿಮ್ಮ ಮುಂದೆ ನಾನು ಎಷ್ಟು ಬೇಕೋ ಅಷ್ಟು ಹೆಲ್ಪ್ ಮಾಡೋದಕ್ಕೆ ರೆಡಿದ್ದೀನಿ, ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡೋದಕ್ಕೆ. ನೀವು ಪಾಸ್ ಆಗೋವರೆಗೆ, ಯಾವುದಾದ್ರೂ ಗೌರ್ಮೆಂಟ್ ಜಾಬ್ ಹಿಡಿಯೋವರೆಗೆ, ಬ್ಯಾಂಕಿಂಗ್ ಆಗಿರಲಿ, SSC ಆಗಿರಲಿ, ರೈಲ್ವೆ ಆಗಿರಲಿ, ಎಲ್ಲಾದರೂ ನೀವು ಜಾಬನ್ನು ಹಿಡಲೇಬೇಕು ಅಂತ ಪ್ರಣ ತೊಟ್ಟು ನಾನು ಎಲ್ಲ ಕಡೆಗೂ ಹೋಗಿ ಬಂದೆ. ನಿಮ್ಮ ಕಡೆಗೂ ಕೂಡ ಬಂದಿದ್ದೆ. ಯಾಕೆ? ನೀವು ತೆಗೆದುಕೊಳ್ಳಬೇಕಾದಂತಹ ಜಾಗವನ್ನು, ನೀವು ಪಡೆಯಬೇಕಾದಂತಹ ಉದ್ಯೋಗವನ್ನು ಬೇರೆ ರಾಜ್ಯದವರು ಯಾರೋ ಬಂದು ತೆಗೆದುಕೊಂಡು ಕೂತ್ಕೊಂಡಿದ್ದಾರೆ. ಬರೀ ನಿಮ್ಮ ಕುಟುಂಬದ, ನಿನ್ನ ಹೆಂಡತಿ ಮಕ್ಕಳ ಗಂಡನ ಪ್ರಶ್ನೆ ಅಲ್ಲ ಇದು, ಕರ್ನಾಟಕದ ಪ್ರಶ್ನೆ ಇದೆ. ಇದಕ್ಕಾಗಿ ನಾನು ನನ್ನ ಜಾಬ್ ಬಿಟ್ಟು ಇದನ್ನೆಲ್ಲ ಮಾಡ್ತಾ ಇದ್ದೀನಿ, ನಿಮಗೆಲ್ಲ ಹೆಲ್ಪ್ ಆಗಲಿ ಅಂತ ಅತ್ಯಂತ ಕಡಿಮೆ ಫೀಸ್ನಲ್ಲಿ ಇಡೀ ಕರ್ನಾಟಕದಲ್ಲಿ, ಬಹುಶಃ ಭಾರತದಲ್ಲಿ ಎಲ್ಲಕ್ಕಿಂತ ಕಡಿಮೆ ಫೀಸ್ನಲ್ಲಿ ಬ್ಯಾಂಕಿಂಗ್, SSC, ರೈಲ್ವೇಸ್ ಮೂರನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಎಲ್ಲೆಲ್ಲಿಂದನೋ ಬರ್ತಾ ಇದ್ದಾರೆ. ದಾವಣಗೆರೆಯಿಂದ, ಮೈಸೂರಿನಿಂದ, ಹಾಸನದಿಂದ, ಗುಲ್ಬರ್ಗದಿಂದ, ಎಲ್ಲೆಲ್ಲಿಂದನೋ ಬರ್ತಾ ಇದ್ದಾರೆ. ನೀವೆಲ್ಲ ಕೂತ್ಕೊಂಡಿದ್ದೀರಿ? ಈಗಲಾದರೂ ಎಚ್ಚೆತ್ತುಕೊಳ್ಳಿ. ಈಗಲಾದರೂ ನೀವು ನಿಮ್ಮ ಜೀವನದಲ್ಲಿ, ನಿಮ್ಮಲ್ಲಿ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನಿಮಗೆ ನಿಮ್ಮ ಮುಂದೆ ಅಪಾರ್ಚುನಿಟಿ ಬಂದು ನಿಂತಿದೆ, ನಿಮ್ಮ ಬಾಗಲಿನಲ್ಲಿದೆ. ನೀವು ಕಾರ್ಯಪ್ರವೃತ್ತರಾಗ್ತಾ ಇಲ್ಲ. ಈಗಲೇ ಪಣ ತೊಡಿ. ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಮುಂದಿನ ವರ್ಷ 2025ರಲ್ಲಿ ಯಾವುದಾದ್ರೂ ಜಾಬನ್ನು ಹಿಡ್ತೀನಿ, ಗೌರ್ಮೆಂಟ್ ಜಾಬನ್ನು ಹಿಡಿತೀನಿ. ನಾನು ಇಲ್ಲೆಲ್ಲವನ್ನ ನಿಮ್ಮ ಸಾವಿರಾರು ಜಾಬ್ಗಳನ್ನು, ನಿಮಗೆ ಸಿಗಬೇಕಾದಂಥ ಜಾಬ್ಗಳನ್ನು ಬೇರೆ ರಾಜ್ಯದವರು ಕೂತ್ಕೊಂಡಿದ್ದಾರೆ, ಅದನ್ನು ನೀವು ತೆಗೆದುಕೊಳ್ಬೇಕು. ಅದಕ್ಕಾಗಿ ನೀವು ಪ್ರಯತ್ನ ಮಾಡಬೇಕು. ಕರ್ನಾಟಕದ ಅಭ್ಯರ್ಥಿಗಳಿಗೆ ಈ ಎಲ್ಲ ಜಾಬ್ಗಳನ್ನು ಪಡೆಯುವಂಥ ಎಲ್ಲ ಅರ್ಹತೆ, ಎಲ್ಲ ಶಕ್ತಿ, ಎಲ್ಲ ಸಾಮರ್ಥ್ಯ ಇದೆ. ನಿಮಗೆ ಬೇಕಾದಂಥ ಮಾರ್ಗದರ್ಶನ ಕೊಡಲು, ನಿಮಗೆ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಬೇಕು, ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡಿದರೆ ನೀವು ಖಂಡಿತವಾಗಲೂ ಯಶಸ್ಸನ್ನು ಪಡಿತೀರಿ ಅಂತ ಹೇಳಿಕೊಳ್ಳಲು ನಾನಿದ್ದೇನೆ. ನಮ್ಮ ಪೂರ್ತಿ ನವದಿಶಾ ಟೀಮ್ ಇದೆ. ನೀವು ಬಂದು ಜಾಯ್ನ್ ಆಗಿ. ಇವತ್ತೇ ನಿರ್ಧಾರ ಮಾಡಿ, ಇವತ್ತೇ ಬಂದು ಜಾಯ್ನ್ ಆಗಿ. ನಿಮ್ಮ ಜೀವನವನ್ನು, ನಿಮ್ಮ ಕುಟುಂಬದ ಜೀವನವನ್ನು, ನಿಮ್ಮ ಮೇಲೆ ಅವಲಂಬಿತರಾಗಿರುವಂಥ ಎಲ್ಲರ ಜೀವನವನ್ನು ಬದಲಿಸಲಿಕ್ಕೆ ಇಂತಹ ಅವಕಾಶ ಮತ್ತೊಮ್ಮೆ ಸಿಗೋದಿಲ್ಲ. ದಯವಿಟ್ಟು ಇವತ್ತೇ ನಿರ್ಧಾರ ಮಾಡಿ.